ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕೋಳಲ ಹೋಬಳಿಯ ಮಾವತ್ತೂರು ಬಳಿ ನಿರ್ಮಾಣವಾಗಿರುವಂತಹ 66/11 ವಿದ್ಯುತ್ ಉಪಸ್ಥಾವರದಿಂದ ವಿದ್ಯುತ್ ಸರಬರಾಜು ಸರಿಯಾಗಿ ಮಾಡುತ್ತಿಲ್ಲ ಅಂತ ಹೇಳಿ ಕೆಲ ದಿನಗಳ ಹಿಂದೆ ಸುದ್ದಿ ಪ್ರಸಾರವನ್ನ ಮಾಡಲಾಗಿತ್ತು. ಕೊಳಲ ಹೋಬಳಿಯ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ವಿದ್ಯುತ್ ಸರಬರಾಜಿನಲ್ಲಿ ತೊಂದರೆ ಉಂಟಾಗುವುದನ್ನು ಕಂಡಂತಹ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯಿಸಿ ಮಾವತ್ತೂರಿನಲ್ಲಿ 2 ಫೀಡರ್ ನಿರಂತರ ಜ್ಯೋತಿ ಹಾಗೂ 5 ಫೀಡರ್ IP ಸೆಟ್ ಲೈನ್ ಹೊಂದಿರುವಂತಹ 66/11 kV ನೂತನ ವಿದ್ಯುತ್ ಉಪಸ್ಥಾವರವನ್ನ ನಿರ್ಮಾಣ ಮಾಡಲಾಗಿತ್ತು. ಇದರಿಂದ ರೈತರು ಪ್ರಶಂಸೆಯನ್ನ ಕೂಡ ವ್ಯಕ್ತಪಡಿಸಿದ್ರು. ಆದರೆ ಕೆಲ ದಿನಗಳ ಹಿಂದೆ ವಿದ್ಯುತ್ ಉಪಸ್ಥಾವರದಿಂದ ರೈತರಿಗೆ ಸರಿಯಾಗಿ ವಿದ್ಯುತ್ ಸರಬರಾಜು ಆಗ್ತಿಲ್ಲ ಅಂತ ಹೇಳಿ ಕೆಲವರು ಆರೋಪಿಸಿದ್ರು. ಈ ಬಗ್ಗೆ ಲೈನ್ ಮ್ಯಾನ್ ಆರೋಪಿಸಿದ್ದವರ ಬಳಿ ಕೇಳಿದಾಗ ಏನೋ ತಮಾಷೆ ಮಾಡಲು ಹೋಗಿ ಈ ರೀತಿ ತೊಂದರೆ ಉಂಟಾಗಿದೆ ಅಂತ ಹೇಳಿ ಉಡಾಫೆ ಉತ್ತರವನ್ನ ನೀಡಿದ್ರು. ರಾಮದೇವ್ರ ಕಾಯ್ತದೆ, ನನಗೆ ಗೊತ್ತಿಲ್ಲ ಸಮಸ್ಯೆ ಈ ಥರ ಬರ್ತದೆ, ನನಗೆ ನಾನೇನು ಮಾತಾಡೋಕೆ ಹೋದಾಗ ಹೋಗಲ್ಲ ಕರೆಂಟ್ ಇರ್ತದೆ ಅಂತೇಳಿ ಅವ್ರಿಗೆ ಬೈದೆ ಕಳಿಸ್ತೀನಿ. ಇಲ್ಲ ನೀನೇ ನನಗೆ ಆಗೇನು ಇಷ್ಟ, ಬೆಳಗ್ಗೆ ಎದ್ದು ಬರ್ತಾ ಇರ್ತಿದ್ವಿ. ಹಂಗೂ ಒಂದು ಸರಿ ಫೋನ್ ಮಾಡಿ ಕೇಳಿದ್ರೆ ಯಾಕೆ ನಾವು ಮೋಟ್ರ್ ಕೊಟ್ಟರೆ 12 ಗಂಟೆ ಕೊಡಿದ್ರೆ 3 ಗಂಟೆ ಕೊಡ್ತಾರೆ ಅಂತ ಹೇಳಿದ್ವಿ. ಇವಾಗ ಅಷ್ಟೇ 1/4 ಅವರ್ ಲೇಟಾಗಿ ಬರ್ತೈತೆ, 3:45 ಬರ್ತೈತೆ ಇವಾಗ. ನಾವು ನಿನ್ನ ನಂಬರ್ ತಗ ಫೋನ್ ಮಾಡಿ ನಂಗೆ ಕೃಷ್ಣ ಹೇಳ್ತಾ ಮಾಡ್ತೀನಿ 3 ತಗೊಳ್ಳೋ ನಂಗೆ ಈ ಥರ ಸಮಸ್ಯೆ ತುಂಬ ಗೊತ್ತಿರಬೇಕು ರಾಮದೇವ್. ಅದು ನಂಗೆ ನಾನೇನು ಮಾಡೋಕ್ಕೆ ಬರ್ತಿಲ್ಲ. ಬಿಟ್ರು ಯಾವುದು ಮಾಡಬೇಡ ಅಂತೇಳಿ ನನಗೆ ಒಳ್ಳೆಂಗೆ ಬೇಕಿಲ್ಲ 3ಗೆ ಅಂತ ತಮಾಷೆ ಮಾಡಿರಲಿ ಕೂತ್ಕೊಂಡು ನನ್ನ ಮಕ್ಕಳು ಓದ್ತಿದ್ದಾನೆ. ತಮಾಷೆ ಹೋಗಿ ಏನಾಯ್ತು ಹೇಳಿ, ಹೇಳು ಬೇಗ ಮಾಡ್ಕೊಬೇಡ, ನನಗೆ ಈಗಲ್ಲ ಆ ಥರ. ಈ ಬಗ್ಗೆ ಸ್ಥಳೀಯ ರೈತರನ್ನ ವಿಚಾರಿಸಿದಾಗ ಮಾವತ್ತೂರಿನಲ್ಲಿ ವಿದ್ಯುತ್ ಉಪಸ್ಥಾವರವು ನಿರ್ಮಾಣಗೊಂಡಿದ್ದರಿಂದ ಕೊಳಲ ಹೋಬಳಿ ವ್ಯಾಪ್ತಿಯ ಜನರಿಗೆ ತುಂಬಾ ಅನುಕೂಲವಾಗಿದೆ. ನಿರಂತರ ಜ್ಯೋತಿಯೊಂದಿಗೆ IP ಸೆಟ್ ಲೈನ್ ವಿದ್ಯುತ್ ಕೂಡ ಸರಬರಾಜಿನಲ್ಲಿ ಯಾವುದೇ ತೊಂದರೆ ಉಂಟಾಗಿಲ್ಲ. ವೋಲ್ಟೇಜ್ ಕೂಡ ಸರಿಯಾದ ಪ್ರಮಾಣದಲ್ಲಿ ಬರ್ತಿರೋದ್ರಿಂದ ನಮ್ಮ ಪಂಪ್ಸೆಟ್ಗಳಿಗೆ ಯಾವುದೇ ರೀತಿಯ ಹಾನಿ ಉಂಟಾಗ್ತಾ ಇಲ್ಲ. ಸರಿಯಾದ ಸಮಯಕ್ಕೆ ವಿದ್ಯುತ್ ಸರಬರಾಜು ನಡೆಯುತ್ತಿದ್ರೂ ಕೂಡ ನಡೆಯುತ್ತಿಲ್ಲ ಅಂತ ಹೇಳಿ ಸುಳ್ಳು ಆರೋಪಗಳನ್ನು ಮಾಡಬೇಡಿ ಅಂತ ಹೇಳಿ ಖಡಕ್ ಆಗಿ ತಿಳಿಸಿದ್ರು. ಕಾಂತರಾಜು ಅಂತ ದೊಡ್ಡಸಾಗರ ಗ್ರಾಮ ಪಂಚಾಯತಿ. ನಮ್ಮ ಈ KPTCL ಮಾವತ್ತೂರು ಸ್ಟೇಷನ್ ಆದಾಳಿಂದ ನಮ್ಮ ಭಾಗದ ರೈತರು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದ್ದಾರೆ. ಒಳ್ಳೆ ಕರೆಂಟ್ ಇದೆ, ಯಾವುದೇ ಕಾರಣಕ್ಕೂ ಎಲ್ಲಿ ಟ್ರಬಲ್ ಆಯಿತು ಅನ್ನೋ ಒಂದು ಇದಿಲ್ಲ. ಈ 1 ಗಂಟೆ ಕರೆಂಟ್ ತೆಗೆದ್ರು ಆ ಗಂಟೆ ಕರೆಂಟ್ ಕೊಡ್ತಿದ್ದಾರೆ ನಮಗೆ. ಯಾವುದೇ ಕಾರಣದಿಂದಲೂ ನಮ್ಮ ಪರಮೇಶ್ವರ್ ಸಾಹೇಬರು ಒಳ್ಳೆ ಅನುಕೂಲ ಮಾಡಿದ್ರು. ನಮಗೆ ಒಳ್ಳೆ ಕರೆಂಟ್ ಇದೆ, ನಮ್ಮ ಭಾಗದ ಜನರೆಲ್ಲರೂ ಸುಖವಾಗಿ ಆರಾಮಾಗಿದ್ದಾರೆ. ಒಳ್ಳೆ ವೋಲ್ಟೇಜ್ ಇದೆ, ಒಳ್ಳೆ ನೀರು ಚೆನ್ನಾಗಿ ಬರ್ತಿದೆ. 100-120 ವೋಲ್ಟೇಜ್ ಬರೋದು ನಮ್ಮ ಲಾಸ್ಟ್ ಬಾರ್ಡ್ರು. 120 ಬರುವಾಗ ಸುಸ್ತಾಗಿ ನಾವು ಓಡ್ದು ಬಿಡ್ತು. ಈ KPTCL ಇಲ್ಲಿ ಮಾತೂರು ಆದಮೇಲೆ ನಮಗೆ ಸಮಸ್ಯೆ ಅಂತ ಹೇಳಿ ಆ ಭಾಗದ ರೈತರುಗಳೆಲ್ಲ ಹೇಳ್ತಾ ಇದ್ದಾರೆ. ಈಗ ನಿಮ್ಗೆ ಅನುಕೂಲ ಆಗಿದೆ ಆಗಿಲ್ವ ಈ ಸ್ಟೇಷನ್ ಆದಮೇಲೆ? ತುಂಬ ಅನುಕೂಲ ಆಗಿದೆ ಸರ್ ನಮಗೆ ಸ್ಟೇಷನ್ ಆದಮೇಲೆ. ಒಳ್ಳೆ ವೋಲ್ಟೇಜ್ ಇದೆ. ನಾವು ಫೀಸ್ ನೋಡ್ರಿ ತಿಂಗಳಿಗೊಂದು ಸರಿ ಚೇಂಜ್ ಮಾಡ್ಬೇಕಾಯ್ತು ನಾವು. ಈಗ ಯಾವುದೇ ಕಾರಣಕ್ಕೂ ಏನು ತೊಂದರೆ ಇಲ್ಲ. 3 ತಿಂಗಳಾತ ಬಂತು, ಯಾವ ಕಾರಣಕ್ಕೂ ತೊಂದರೆ ಇಲ್ಲ. ಒಳ್ಳೆ ವೋಲ್ಟೇಜ್ ಇದೆ ನಮಗೆ. KEB ಸ್ಟೇಷನ್ ಆಗಿರೋದು ನಮಗೆ ಭಾಳ ಅನುಕೂಲ ಆಗೈತೆ. ಹಿಂದೆ ಇದ್ದಂಥ ವೋಲ್ಟೇಜು 190-200 ಇತ್ತು. ಈಗ ಇದಾದಮೇಲೆ ಮಾರ್ಚಿಂದ ಆದಮೇಲೆ ನಮಗೆ 350-400 ವೋಲ್ಟೇಜ್ ಇರ್ತದೆ. ಅವತ್ತಿಂದ ನಿಮ್ಮದೇ ನಿದ್ದೆ ಮಾಡ್ತಾಯಿದ್ದೀವಿ. ಹಿಂದೆ ನಾವು ನಿದ್ದೆ ಮಾಡೋಕ್ಕೆ ಆಗಿರಲಿಲ್ಲ. ಪೀಜ್ ಮಾಡ್ತಿರಲಿಲ್ಲ. ವೈರ್ಗಳಂದ್ರೆ ಎಲ್ಲನೆಲ್ಲ ಕಟ್ಟಾಗಿ ಬೆಂಕಿ ಎತ್ಕೊಂಡು ಉದಾಹರಣೆ ನಮ್ಮ ಹತ್ರ ಎಲ್ಲ ಸಾಕ್ಷಿ ಸಮೇತ ಐತೆ. ಈಗ ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ದೀವಿ ನಾವು. ಕರೆಂಟ್ ವೋಲ್ಟೇಜ್ 350-400 ಇದ್ದೇ ಇರ್ತೈತೆ. ಇಲ್ಲಿ KPTCL ಆದಮೇಲೆ ಅನುಕೂಲ ಆಗಿದೆ. KPTCL ಆದಮೇಲೆ ನಾವು ನಿಮ್ಮದೇ ನಿದ್ದೆ ಮಾಡ್ತಾ ಅವ್ರಿಗೆ KPTCL ಅವ್ರಿಗೂ ನಮ್ಮ ಸಾಹೇಬ್ರಿಗೆಲ್ಲ ಪರಮೇಶ್ವರ್ಗೂ ಕೈ ಮುಗಿತಾ ಇದ್ದೀವಿ. ಡಾಕ್ಟರ್ ಜಿ ಪರಮೇಶ್ವರ ಆಶೀರ್ವಾದದಿಂದ ನಮಗೆ ಇದಾಗಿರೋದು. ಅವರಿಂದ ನಾವು ಇವತ್ತು ನೆಮ್ಮದಿಯಾಗಿ ಇವತ್ತು ಮಾರ್ಚಿ 9ನೇ ತಾರೀಕಿನ ಮೇಲಕ್ಕೆ ನಾವು ನೆಮ್ಮದಿಯಾಗಿದ್ದೀವಿ. ಮಾರ್ಚ್ 9ನೇ ತಾರೀಕು ಹತ್ಕೊಂಡು ಊರಿತ್ತು ನಮ್ಮ ತೋಟದಾಗೆ. ಅದನ್ನೆಲ್ಲ ಬಿಟ್ಟು ಪಾಪ ಲೈನ್ಮನ್ಗಳೆಲ್ಲ ಬಂದು ಆರಿಸಿ ಎಲ್ಲ ಮಾಡಿದರು. ಈಗ ನೆಮ್ಮದಿಯಾಗಿ 350-400 ವೋಲ್ಟೇಜ್ ಆಗೈತೆ. ನಾವು ಇನ್ನೊಂದು ಸರಿ ಒಳ್ಳೆ ಟ್ರಿಪ್ ಮಾಡ್ತೀವಿ, ಸಾಹೇಬ್ರಿಗೆ ಕೈ ಮುಗಿತಾ ಇದ್ದೀವಿ. ನನ್ನ ಹೆಸರು ಮಂಜುನಾಥ್, ಮಾವತ್ತೂರು ಗ್ರಾಮ. ಮೊದಲು ಕರೆಂಟು ಸರಿಯಾಗಿ ಬರ್ತಾ ಇರಲಿಲ್ಲ. ಈಗ ಇಲ್ಲಿ ಇದಾದ ಮೇಲೆ ಸ್ಟೇಷನ್ ಆದಮೇಲೆ ಕರೆಂಟು ಕರೆಕ್ಟಾಗಿ ಬರ್ತಾಯಿದೆ. 8 ಅವರ್ ಕೊಡ್ತಾಯಿದ್ದಾರೆ. ನಿರಂತರ ಜ್ಯೋತಿ, ಯಾವುದೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ KPTCL ಆದಮೇಲೆ ಕರೆಕ್ಟಾಗಿ ಕರೆಂಟ್ ಬರ್ತಾಯಿದ್ದಾ? ಕರೆಕ್ಟಾಗಿ ಬರ್ತಾಯಿದೆ. 7 ಅವರ್ ಬರ್ತಾಯಿದೆ. ಹೌದಾ? ನಿರಂತರ ಜ್ಯೋತಿ ಇರುತ್ತಾ? ನಿರಂತರ ಜ್ಯೋತಿ ಇರ್ತದೆ. ವೋಲ್ಟೇಜ್ ಚೆನ್ನಾಗಿರ್ತದೆ. ಮಾವತ್ತೂರು ಹರ್ಷಮ್ದೇವ್ರು ಅರ್ಚಕರು ನಾವು. ಈ ಕರೆಂಟು ಭಾರಿ ಇದ್ರಾಗ ಚೆನ್ನಾಗಿ ಕೊಡ್ತಾವ್ರೆ. ಯಾವುದೇನು ತೊಂದರೆ ನಿಲ್ದಂಗೆ ಚೆನ್ನಾಗಿ ಇದಾತೈತೆ. ವೋಲ್ಟೇಜ್ ಇರಲಿಲ್ಲ, ಚೆನ್ನಾಗಿ ಕೊಡೋದ್ರಾಕಿ ನಮ್ಮ ರೈತರೆಲ್ಲ ಚೆನ್ನಾಗಿ ಖುಷಿಯಾಗವ್ರೆ.